ಮೇಲೆ ಹೋಗ್ತಾ ಹೋಗ್ತಾ ನಿಮ್ಮ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ 6ನೇ ಕ್ಯಾಂಪಿಂದ ಮೇಲೆ ಯಾರು ಸಮಿಟ್ ಕ್ಯಾಂಪ್ ಹಾಕಲ್ಲ. ಆ ಸಮಿಟ್ ಕ್ಯಾಂಪಿಂದ ಮೇಲಕ್ಕೆ ಹೋಗ್ಬೇಕಾದ್ರೆ ಕೆಳಗಡೆ ಎಲ್ಲ ರೋಪ್ ಎಲ್ಲ ಫಿಕ್ಸ್ ಮಾಡಿದ್ವಿ. ಸೊ ಎಕ್ವಿಪ್ಮೆಂಟ್ಸ್ ಏನು ತೊಗೊಂಡೋಗಿದ್ವಿ ಅದೆಲ್ಲ ಕೆಳಗಡೆ ಯೂಸ್ ಆಗೋಯಿತು. ಸೊ ನಮ್ಮ ಹತ್ರ ಇದ್ದದ್ದು ಬರೀ ಒಂದು ರೋಪ್ ಮಾತ್ರ. ನೀವು ಇಲ್ಲಿ ನಾರ್ಮಲಾಗಿ ಯೂಸ್ ಮಾಡ್ತಕ್ಕಂಥ ಶೂನಲ್ಲಿ ನೀರು ಬಿದ್ದರೆ ನೀರು ಒಳಗಡೆ ಹೋಗಿ ಸೊ ಕಾಲು ಕೊಳಿತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಫಸ್ಟ್ ಏನು ಮಾಡ್ತೀವಿ ಅಂತಂದರೆ ಶೂ ಬಂದುಬಿಟ್ಟು ಕೋಫ್ಲ್ಯಾಕ್ಸ್ ಅಂತ. ಆ ಕೋಫ್ಲ್ಯಾಕ್ಸಲ್ಲೂ ಕೂಡ 2 ಲೇಯರ್ ಇರುತ್ತೆ. ಅವರು ಒಂದು ಕ್ಷಣ ಯಾಮಾರಿದ್ದಕ್ಕೆ ಫಿಲಮಲ್ಲಿ ನೋಡಿರ್ತೀರಲ್ಲ ನೀವು, ರೋಲ್ ಹಾಕ್ಕೊಂಡು. ಸೊ ಆ ರೀತಿ ಪ್ರಾಕ್ಟಿಕಲಾಗಿ ನಾನು ಏನು ಹೇಳಿದೆ, ಆ ಒಂದು ಐಸ್ ವಾಲಿಂದ ಹಿಡಿದು ಸಮಿಟ್ ಕ್ಯಾಂಪ್ ಅಂತ ಏನು ಹೇಳಿದ್ನಲ್ಲ, ಆ ಸಮಿಟ್ ಕ್ಯಾಂಪ್ವರೆಗೂ ನಾವು 3 ಜನ ರೋಲ್ ಆಗಿ ಬಂದಿದ್ದೀವಿ. ಆ ಜಿಪ್ ಲೈನ್ ಅಂತಕ್ಕಂಥದ್ದು ಸಾವಿರಾರು ಜನ ಜೀವನ ಉಳಿಸ್ತಕ್ಕಂಥ ಒಂದು ಅದ್ಭುತವಾದಂಥ ಕಲೆ. ಸೊ ಆ ಕಲೆನ ಜನ ಏನು ಮಾಡಿದ್ದಾರೆ ಅಂದರೆ ಫನ್ನಿಗೆ ಉಪಯೋಗಿಸ್ಕೊತಾರೆ, ತಪ್ಪು ಅಂತ ಹೇಳಲ್ಲ. ಸೊ ನಾವು ನಡಿಬೇಕಾದಾಗ ಯಾವ ಥರ ನಡಿಬೇಕು, ಪ್ಲ್ಯಾನಿಂಗ್ ಯಾವ ಥರ ಮಾಡಬೇಕು, ಕ್ಲೈಂಬಿಂಗ್ ಯಾವ ಥರ ಮಾಡಬೇಕು, ಹೋಲ್ಡ್ಗಳು ಏನು, ಸೊ ಪ್ರತಿಯೊಂದೂ ಕೂಡ ಹೇಳ್ಕೊಟ್ಟಿದ್ದಾರೆ ಆ ಟೈಮ್ನಲ್ಲಿ. ಸೊ ಬೇರೆ ಯಾವುದಾರ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಅಂದರೆ ನಾನು ಆ ಕ್ಷಣದಲ್ಲಿ ಹೋಗಬೇಕಿತ್ತು ಅನ್ನೋದು. ಇದು ಬಹುಶಃ ನಾನೇನು ಹೇಳಿದ್ನಲ್ಲ ಕಾಮೆಟ್ ಅಂತ ಹೇಳ್ಬಿಟ್ಟು, ಕಾಮೆಟ್ ಎಕ್ಸ್ಪಿಡಿಷನ್ನಲ್ಲೇ ನಂದು ಆಗಿದೆ ಆ್ಯಕ್ಚುಲಾಗಿ. ಏನು ಅಂತಂದರೆ ನಾರ್ಮಲಾಗಿ ಏನಾಗುತ್ತೆ ಅಂದರೆ ಕಾಮೆಟ್ನಲ್ಲಿ ಕ್ಯಾಂಪ್ 6 ಅಂತಕ್ಕಂಥದ್ದು ಏನಿದೆ ಅದನ್ನು ನಾರ್ಮಲಾಗಿ ಸಮಿಟ್ ಕ್ಯಾಂಪ್ ಅಂತ ಹಾಕ್ತಾರೆ. ಸೊ ನಾವು ನಮ್ಮ ಎಕ್ಸ್ಪಿಡಿಷನಲ್ಲಿ ಏನು ಸಮಿಟ್ ಕ್ಯಾಂಪ್ ಅಂದರೆ ಸಮಿಟ್ ಕ್ಯಾಂಪ್ ಅಂದರೆ ಕೆಲವು ಟೆಕ್ನಿಕಲ್ ಡೀಟೇಲ್ಸನ್ನು ಹೇಳಿದ್ರೆ ಒಳ್ಳೆಯದು. ಖಂಡಿತ ಹೇಳ್ತೀನಿ. ಸಮಿಟ್ ಕ್ಯಾಂಪ್ ಅಂತಂದರೆ ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು ಅಂದ್ಕೊಂಡಿರ್ತೀರ. ಸೊ ಒಂದು 1000 ಕಿಲೋಮೀಟ್ರ್ ಇದೆ ಅಂತ ಇಟ್ಕೊಳ್ಳಿ. ಒಂದೇ ದಿನ 1000 ಕಿಲೋಮೀಟ್ರ್ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿಂದ ಏನು ಮಾಡ್ತೀರಾ, ಬೆಂಗಳೂರಿಂದ ರಾಮನಗರ ಒಂದು ಹಾಲ್ಟ್ ಮಾಡ್ತೀರಾ, ರಾಮನಗರದಿಂದ ಮದ್ದೂರು ಒಂದು ಹಾಲ್ಟ್ ಮಾಡ್ತೀರಾ, ಸೊ ಮದ್ದೂರಿಂದ ಮಂಡ್ಯ ಒಂದು ಹಾಲ್ಟ್ ಮಾಡ್ತೀರಾ, ಮಂಡ್ಯದಿಂದ ಶ್ರೀರಂಗಪಟ್ಟಣ ಒಂದು ಹಾಲ್ಟ್ ಮಾಡ್ತೀರಾ. ಶ್ರೀರಂಗಪಟ್ಟಣ ಆದಮೇಲೆ ನೆಕ್ಸ್ಟ್ ಏನು ಸಿಗೋದು, ಮೈಸೂರು ಅಲ್ವಾ. ಅದೇ ರೀತಿ ನೀವು ಕ್ಯಾಂಪ್ನ ಅಂದರೆ ಒಂದು ಪೀಕ್ನ ತುದಿ ತಲುಪಬೇಕು ಅಂತಂದರೆ ಆ ತುದಿ ತಲುಪಬೇಕಾದಂಥ ಜಾಗಕ್ಕಿಂತ ಮುಂಚಿದೆ ಎಷ್ಟು ಕಡೆ ನೀವು ರಾತ್ರಿ ಉಳಿತೀರಾ, ಸೊ ಇದನ್ನು ಕ್ಯಾಂಪ್ಸ್ ಅಂತ ಕರಿತೀವಿ. ಸೊ ಆ ಕ್ಯಾಂಪ್ಸ್ನಲ್ಲಿ ಟೋಟಲ್ ಕಾಮೆಟ್ನಲ್ಲಿ 6 ಕ್ಯಾಂಪ್ಗಳಾಗ್ತಾರೆ. ಆ 6 ಕ್ಯಾಂಪ್ ಆದಮೇಲೆ ಮೇಲ್ಗಡೆ ಯಾರು ಕ್ಯಾಂಪ್ ಹಾಕಲ್ಲ. ನಾರ್ಮಲಾಗಿ ನಿಮಗೆ ಗೊತ್ತಿರೋವಂಥ ವಿಷಯ ಏನು ಅಂತಂದರೆ, ಮೇಲೆ ಹೋಗ್ತಾ ಹೋಗ್ತಾ ನಿಮ್ಮ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ 6ನೇ ಕ್ಯಾಂಪಿಂದ ಮೇಲೆ ಯಾರು ಸಮಿಟ್ ಕ್ಯಾಂಪ್ ಹಾಕಲ್ಲ. ನಮ್ಮ ಎಕ್ಸ್ಪಿಡಿಷನಲ್ಲಿ ಏನು ಮಾಡಿದ್ವಿ ಅಂತಂದರೆ, ನಮ್ಮಲ್ಲಿ ಎಲ್ಲ ಸೀನಿಯರ್ಸ್ ಇದ್ದರು. ಸೊ ಯಂಗ್ಸ್ಟರ್ಸ್ ಕಡಿಮೆ ಇದೆ, ನಮ್ಮ ಲೀಡರು ಮತ್ತು ಡೆಪ್ಯೂಟಿ ಲೀಡರ್ಗಳೇನಿದ್ರು, ಸೊ ಅವರೆಲ್ಲ ಸೀನಿಯರ್ಗಳಿದ್ರು, ವಯಸ್ಸಾಗಿದ್ದವರು. ಹಾಗಾಗ್ಬಿಟ್ಟು ಅವರು ಪೂರ್ತಿ ಹತ್ತಕ್ಕಾಗಲ್ಲ ಅಂತೇಳ್ಬಿಟ್ಟು ಇನ್ನೊಂದು ಸಮಿಟ್ ಕ್ಯಾಂಪನ್ನು ಹಾಕ್ಕೊಂಡಿದ್ವಿ. ಆ ಸಮಿಟ್ ಕ್ಯಾಂಪ್ ಆದಮೇಲೆ ಮಾರನೇ ದಿನ ಸಮಿಟ್ಗೆ ಹೊರಟ್ವಿ. ಸೊ ಸಮಿಟ್ಗೆ ಹೊರಟಂಥ ಸಂದರ್ಭದಲ್ಲಿ, ಸಮಿಟ್ಗೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ನಿಮ್ಗೇನಾಗುತ್ತೆ ಅಂದರೆ, ಸ್ನೋ ಕವರ್ಡ್ ಇತ್ತು, ಬಟ್ ಸಮಿಟ್ಗೆ ಹೋಗ್ಬೇಕಾದ್ರೆ ಒಂದು ಐಸ್ ವಾಲ್ ಅಂತ ಬರುತ್ತೆ. ಆ ಐಸ್ ವಾಲ್ನ ಹತ್ತಿ ಹೋಗ್ಬೇಕಾಗತ್ತೆ. ಸೊ ನಮ್ಮದು ಎಕ್ಸ್ಪಿಡಿಷನಲ್ಲಿ ಆ ಸಮಿಟ್ ಕ್ಯಾಂಪಿಂದ ಮೇಲಕ್ಕೆ ಹೋಗ್ಬೇಕಾದ್ರೆ ಕೆಳಗಡೆ ಎಲ್ಲ ರೋಪ್ ಎಲ್ಲ ಫಿಕ್ಸ್ ಮಾಡಿದ್ವಿ. ಸೊ ಎಕ್ವಿಪ್ಮೆಂಟ್ಸ್ ಏನು ತೊಗೊಂಡೋಗಿದ್ವಿ ಅದೆಲ್ಲ ಕೆಳಗಡೆ ಯೂಸ್ ಆಗೋಯಿತು. ಸೊ ನಮ್ಮ ಹತ್ರ ಇದ್ದದ್ದು ಬರೀ ಒಂದು ರೋಪ್ ಮಾತ್ರ. ಆ ಒಂದು ರೋಪ್ ತೊಗೊಂಡು ನಾವು ರೋಪ್ ಅಪ್ ಅಂತ ಹಾಕ್ತೀವಿ. ರೋಪ್ ಅಪ್ ಅಂದರೆ ಏನು ಅಂತಂದರೆ, ಜನರಲ್ಲಾಗಿ ಹೇಗೆ ಅಂತಂದರೆ, ಒಬ್ಬರಿಗೆ ಇನ್ನೊಬ್ಬರನ್ನ ಹಗ್ಗ ಕಟ್ಕೊಂಡಿರ್ತೀವಿ. ಎಷ್ಟು ಜನ ಇರ್ತೀವಿ, ಸೊ ಅಷ್ಟು ಜನಕ್ಕೆ ಹಗ್ಗ ಕಟ್ಕೊಂಡು ಮೇಲಕ್ಕೆ ಹೋಗ್ತಾ ಇರ್ತೀವಿ. ಇದನ್ನು ರೋಪ್ ಅಪ್ ಅಂತ ಕರಿತೀವಿ. ಮಕ್ಕಳಿದ್ದಾಗ ಅಂತ ಮುಂಚೆ ನಾವು ಟ್ರೈನ್ ಮಾಡ್ತಾ ಇದ್ದೀವಿ, ಹಗ್ಗ ಕಟ್ಕೊಂಡು ಮಾಡ್ತಾ ಇದ್ದೀವಿ. ಅದೇ ರೀತಿ ಇದನ್ನು ಕೂಡ ಹಿಮಾಲಯದಲ್ಲಿ ಮಾಡ್ತೀವಿ. ಸೊ ಐಸ್ ವಾಲ್ ಅಂದ್ರೆ ಏನು? ಐಸ್ ವಾಲ್ ಅಂತ ನಿಮ್ಮ ಮಾಮೂಲಿ ಗೋಡೆ ನೋಡಿರ್ತೀರ. ಸೊ ಅದೇ ರೀತಿ ಅದು ಐಸಿಂದ ಏನಾಗುತ್ತೆ ಅಂದರೆ, ಈ ಐಸ್ನಲ್ಲಿ ನಾರ್ಮಲಾಗಿ ಏನಾಗುತ್ತೆ ಅಂದರೆ, ಫಸ್ಟು ಸ್ನೋ ಅಂತ ಬರುತ್ತೆ. ಸ್ನೋ ಬಿದ್ದು ಅದು ಹಾರ್ಡ್ ಆಗುತ್ತೆ. ಹಾರ್ಡ್ ಆಗಿ 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 ಏನಾಗುತ್ತೆ ಅಂದರೆ, ನಮ್ಮ ಕಲ್ಲು ಏನಾಗಿದೆಯಲ್ಲ ಆ ಕಲ್ಲು ಥರ ಕನ್ವರ್ಟ್ ಆಗುತ್ತೆ. ಸೊ ಇದನ್ನು ಐಸ್ ವಾಲ್ ಅಂತ ಕರಿತೀವಿ. ಸೊ ಈ ಒಂದು ಪ್ರಕ್ರಿಯೆ, ಆ ಒಂದು ಸ್ನೋಯಿಂದ ಐಸ್ ಆಗಬೇಕು ಅಂದರೆ ಭಾಳಷ್ಟು ವರ್ಷಗಳು ತಗೊಳುತ್ತೆ. ಸೊ 10 ವರ್ಷ, 15 ವರ್ಷ, 20 ವರ್ಷ, ಸೊ ಕೆಲವಂತೂ 100 ವರ್ಷಗಳು ತೊಗೊಂಡು ಐಸ್ ವಾಲ್ಗಳು ಮತ್ತು ಇದೆಲ್ಲ ಆಗಿರುತ್ತವೆ. ಸೊ ಆ ಒಂದು ಐಸ್ ವಾಲ್ನ ಹತ್ತಿ ಮೇಲ್ಗಡೆ ಸಬ್ಮಿಟ್ ಮಾಡಬೇಕು. ಹತ್ತದು ಹೇಗೆ ಅದನ್ನು ಐಸ್ ವಾಲ್ನ? ಆ್ಯಕ್ಚುಲಾಗಿ ಇದರೊಳಗೆ ನಮಗೆ ಪರ್ವತಾರೋಹಣದಲ್ಲಿ ಬೇರೆ ಬೇರೆ ರೀತಿಯ ಸಲಕರಣೆಗಳನ್ನ ಉಪಯೋಗಿಸ್ತೀವಿ. ನಾವಿಲ್ಲಿ ನಾರ್ಮಲಾಗಿ ವಾಕಿಂಗ್ ಮಾಡಬೇಕಾದ್ರೆ ಸ್ಟಿಕ್ ಉಪಯೋಗಿಸ್ತೀವಲ್ಲ, ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಐಸ್ ಆ್ಯಕ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ಐಸ್ ಆ್ಯಕ್ಸನ್ನು ಪರ್ವತಾರೋಹಿಯ 3ನೇ ಕಾಲು ಅಂತ ಕರಿತೀವಿ. ಸೊ ಅದು ಯಾಕೆಂದರೆ ಅದಿಲ್ಲ ಅಂದರೆ ಪರ್ವತಾರೋಹಿ ಏನು ಮಾಡೋಕ್ಕೆ ಆಗಲ್ಲ. ಅದಾದಮೇಲೆ ನಾವೇನು ಶೂ ಯೂಸ್ ಮಾಡ್ತೀವಲ್ಲ, ಅದೇ ಥರ ಹಿಮಾಲಯದಲ್ಲಿ ಯೂಸ್ ಮಾಡೋದಕ್ಕೆ ಬೇರೆ ಶೂ ಬರುತ್ತೆ, ಕೋಫ್ಲ್ಯಾಕ್ಸ್ ಅಂತ ಕರಿತೀವಿ. ಸೊ ಆ ಕೋಫ್ಲ್ಯಾಕ್ಸ್ ಏನಕ್ಕೋಸ್ಕರ ಅಂತಂದರೆ, ನೀವು ಇಲ್ಲಿ ನಾರ್ಮಲಾಗಿ ಯೂಸ್ ಮಾಡ್ತಕ್ಕಂಥ ಶೂನಲ್ಲಿ ನೀರು ಬಿದ್ದರೆ
ನೀರು ಒಳಗಡೆ ಹೋಗಿ ಸೊ ಕಾಲು ಕೊಳಿತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಫಸ್ಟ್ ಏನು ಮಾಡ್ತೀವಿ ಅಂತಂದರೆ ಶೂ ಬಂದುಬಿಟ್ಟು ಕೋಫ್ಲ್ಯಾಕ್ಸ್ ಅಂತ. ಆ ಕೋಫ್ಲ್ಯಾಕ್ಸಲ್ಲೂ ಕೂಡ 2 ಲೇಯರ್ ಇರುತ್ತೆ, ಒಂದು ಇನ್ನರು ಮತ್ತು ಔಟರ್ ಅಂತ ಹೇಳ್ಬಿಟ್ಟು. ಇನ್ನರ್ ಬಂದ್ಬಿಟ್ಟು ಸೊ ಅದಕ್ಕೆ ನಿಮಗೆ ವಾಟರ್ ರೆಸಿಸ್ಟೆಂಟ್ ಇರುತ್ತೆ. ಸೊ ಔಟರ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಇರುತ್ತೆ, ಅದು ವಾಟರ್ ಪ್ರೂಫ್ ಇರುತ್ತೆ. ಸೊ ಅದು ಆದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಅಂದರೆ ಗೇಟರ್ಸ್ ಅಂತ ಬರುತ್ತೆ. ಸೊ ನಾವು ಹೇಗೆ ಅಂದರೆ ನಾವು ಕುತ್ತಿಗೆಗೆ ಸ್ಕಾರ್ಫ್ NCC ಅವರು ಸ್ಕಾರ್ಫ್ ಕಟ್ತಾರೆ ನೋಡಿದ್ರೆ, ಅದೇ ರೀತಿ ನಮ್ಮ ಶೂಗೂ ಕೂಡ ಗೇಟರ್ಸ್ ಅಂತ ಹಾಕ್ತೀವಿ. ಕಾರಣ ಏನು ಅಂತಂದರೆ ಆ ಆಲ್ಟಿಟ್ಯೂಡ್ನಲ್ಲಿ ಒಂದು ಹನಿ ನೀರೇನ ನಾವು ಒಳಗಡೆ ಹೋದರೆ ಅದು ಹೋಗಿ ನಿಮಗೆ ಫ್ರಾಸ್ಟ್ ಬೈಟ್ ಅಂತಕ್ಕಂಥ ಒಂದು ಸಮಸ್ಯೆ ಸೃಷ್ಟಿಯಾಗುತ್ತೆ. ಆ ಸಮಸ್ಯೆ ಸೃಷ್ಟಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಸೊ ಅದನ್ನು ಯೂಸ್ ಮಾಡ್ತೀವಿ. ಸೊ ಇದಾದಮೇಲೆ ಇದಕ್ಕೆ ಕ್ರಾಂಪನ್ಸ್ ಅಂತ ಬರುತ್ತೆ. ಕ್ರಾಂಪನ್ಸ್ ಅಂದರೆ ನಿಮಗೆ ಉದಾಹರಣೆಗೆ ಹೇಗೆ ಅಂತಂದರೆ ಫುಟ್ಬಾಲ್ ಆಡೋವಂಥವ್ರು ಭಾಳಷ್ಟು ಜನಕ್ಕೆ ಸ್ಪೈಕ್ ಶೂ ನೋಡಿರ್ಬೋದು. ಸೊ ಆ ಸ್ಪೈಕ್ ಶೂ ಏನಿರುತ್ತೆ ಅದೇ ಥರ ಕ್ರಾಂಪನ್ಸ್ ಅಂತ ಬರುತ್ತೆ. ಅದು ನಮ್ಮ ಕೆಳಗಡೆ ಶೂ ಕೆಳಗಡೆಗೆ ಹಾಕ್ಕೊಂಡು ಕಟ್ಕೋಬೇಕಾಗತ್ತೆ. ಈ ಮೊಸಳೆ ಹಲ್ಲಿದ್ದಂಗೆ ಇರುತ್ತೆ. ಹಲ್ಲಿದ್ದಾಗಿರುತ್ತೆ, ಮೊಸಳೆ ಹಲ್ಲಿದ್ದಾಗಿರುತ್ತೆ. 2 ಮುಂದೆ 2 ಇರುತ್ತೆ, ಕೆಳಗಡೆ 6 ಇರುತ್ತೆ. ಸೊ ಅದೇನು ಅಂತಂದರೆ ಅದನ್ನು ಹಾಕ್ಕೊಂಡು ಫ್ರಂಟ್ ಪಾಯಿಂಟಿಂಗ್ ಅಂತ ಕರಿತೀವಿ. ನಾರ್ಮಲಾಗಿ ಏನು ಅಂತಂದರೆ ಗೋಡೆಗೆ ಗುದ್ದುತ್ತೀವಿ. ಸೊ ಗೋಡೆ ಗುದ್ದಿದಾಗ ಮುಂದ್ಗಡೆ ಏನಿರುತ್ತಲ್ಲ ಅದು ಐಸಲ್ಲಿ ಕಚ್ಕೊಳ್ಳುತ್ತೆ. ಕೈಯಲ್ಲಿರ್ತಕ್ಕಂಥ ಐಸ್ ಆಕ್ಸ್ನಲ್ಲಿ ಮೇಲ್ಗಡೆ ಹೊಡೆದು ಸೊ ಅದನ್ನು ಮತ್ತು ಎಡಗೈನು ಹೊಡೆದು ಸೊ ಹತ್ಕೊಂಡು ಮೇಲೆ ಹೋಗ್ತೀವಿ. ಸೊ ಈ ಥರ ಹತ್ಕೊಂಡು ಮೇಲೆ ಹೋಗ್ಬೇಕು. ಎಷ್ಟು ಅಡಿ ಇತ್ತದು? 15 ಅಡಿ ವಾಲ್ ಇತ್ತು. ಸೊ 15 ಅಡಿ ವಾಲ್ ಇತ್ತು ನಾವು ಮಾಡಿದ ಟೈಮ್ನಲ್ಲಿ. ಸೊ ಇವಾಗ ಎಷ್ಟು ಅಡಿ ಇದೆ ಇನ್ನೂ ಗೊತ್ತಿಲ್ಲ. ಸೊ ಅದು ಮುಗಿಸ್ಕೊಂಡು ಮೇಲಕ್ಕೆ ಹೋದ್ವಿ. ಸೊ ಮುಗಿಸ್ಕೊಂಡು ಎಲ್ಲ ಆದಮೇಲೆ ವಾಪಸ್ಸು ಸಮಿಟದು ಫೋಟೋ ಗಿಟ ಎಲ್ಲ ತಗೊಂಡು ವಾಪಸ್ ಬರಬೇಕಾದಂಥ ಸಂದರ್ಭದಲ್ಲಿ ಹೇಳಿದ್ನಲ್ಲ, ಇದ್ದಿದ್ದು ನಮ್ಮದು ಒಂದೇ ರೋಪು. ಟೋಟಲ್ ನಾವು 5 ಜನ ಕ್ಲೈಂಬರ್ಸು ಪ್ಲಸ್ 3 ಜನ ಹ್ಯಾಪು ಇದ್ರು, 8 ಜನ ಇದ್ವಿ. ಸೊ 8 ಜನ ಇರಬೇಕಾದಾಗ ನಾವು ಅವ್ರನ್ನ ಕೆಳಗೆ ಇಳಿಸ್ಬೇಕಾಯಿತು. ಸೊ ಐಸ್ ವಾಲ್ ಏನು ಹತ್ತಿದ್ವಿ ಅದೇ ಐಸ್ ವಾಲ್ನ ಇಳಿಸ್ಬೇಕಾಯಿತು. ಸೊ ಐಸ್ ವಾಲ್ ಆದಮೇಲೆ ನೆಕ್ಸ್ಟ್ ಇರೋವಂಥದ್ದು ನಿಮಗೆ ಫುಲ್ ಸ್ನೋ ಕವರ್ ಆಗಿರುತ್ತೆ. ಸೊ ಸ್ನೋ ಕವರ್ ಮಾಡಿದ್ದಾಗ ನಮಗೆ ಬೇರೆ ಯಾವುದೇ ರೀತಿಯ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ. ನಮ್ಮ ಕೈಲಿದ್ದಂಥ ಐಸ್ ಆ್ಯಕ್ಸನ್ನು ಆ್ಯಂಕರ್ ಮಾಡಿ ಅಲ್ಲಿ ರೋಪ್ ಆಗಿ ಒಬ್ಬೊಬ್ಬರನ್ನ ಇಳಿಸ್ತಾ ಇದ್ವಿ. ಸೊ ನಾನು ಮತ್ತು ಇನ್ನು 2, ಸೊ ಒಬ್ಬರು ಕುಕ್ಕು, ಇನ್ನೊಬ್ಬರು ಪಂಜಾಬ್ನ ಒಂದು ಹುಡುಗಿ, 3 ಜನ ರೋಪ್ ಆಗಿ ಫಸ್ಟ್ ಪರ್ಸನ್ನ ಇಳಿಸ್ದೆ. ಕುಕ್ಕನ್ನು ಲೈಟ್ ವೆಯ್ಟ್ ಇದ್ದರು, ಸೊ ಅವರನ್ನು ಇಳಿಸ್ದೆ. ಸೊ ಸೆಕೆಂಡ್ ಪರ್ಸನ್ ಪಂಜಾಬ್ ಹುಡುಗಿ ಸ್ವಲ್ಪ ಹೆವಿ ವೆಯ್ಟ್ ಇದ್ದರು, ಸೊ ಅವ್ರನ್ನ ಇಳಿಸ್ದೆ. ಸೊ ಅದಾದಮೇಲೆ 3ನೇವನು ನಾನು ಹೋಗ್ಬೇಕಾಯ್ತು. ಸೊ ಐಸಾಕ್ಸ್ ಆ್ಯಂಕರ್ ಮಾಡಿದ್ದಂತ ಹೇಳಿದ್ದೆ ನಮ್ಮ ಕೋಮೆಟ್ಗೆ, ಯಾರು ಜೊತೆಲಿದ್ದಾರೋ ಅಂಥವ್ರಿಗೆ. ಸೊ ಒಳಗಡೆ ಡೀಪ್ ಇರಬೇಕು, ಸೊ ಎದ್ದು ಬರೋವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹುಷಾರಾಗಿ ನೋಡ್ಕೊಳ್ಳಿ ಅಂತೇಳಿದ್ದೆ. ಅವರು ಒಂದು ಕ್ಷಣ ಮಾರಿದ್ದಕ್ಕೆ ಫಿಲಮಲ್ಲಿ ನೋಡಿರ್ತೀರಲ್ಲ ನೀವು, ರೋಲ್ ಹಾಕ್ಕೊಂಡು. ಸೊ ಆ ರೀತಿ ಪ್ರಾಕ್ಟಿಕಲಾಗಿ ನಾನು ಏನು ಹೇಳಿದೆ, ಆ ಒಂದು ಐಸ್ ವಾಲಿಂದ ಹಿಡಿದು ಸಮಿಟ್ ಕ್ಯಾಂಪ್ ಅಂತ ಏನು ಹೇಳಿದ್ನಲ್ಲ, ಆ ಸಮಿಟ್ ಕ್ಯಾಂಪ್ವರೆಗೂ ನಾವು 3 ಜನ ರೋಲ್ ಆಗಿ ಬಂದಿದ್ದೀವಿ. ಈಸಿ ಅಲ್ಲ? ತುಂಬ ಈಸಿ, ಬೇಗ ಬಂದಿದ್ದೀವಿ. ಬೇಗ ಬಂದಿರ್ತೀರಾ? ಆದರೆ ನಮ್ಮ ಅದೃಷ್ಟ ಚೆನ್ನಾಗಿದ್ದು ಅಲ್ಲಿ ಸ್ನೋ ಇದ್ದಿದ್ದರಿಂದ ನಾವು ಅವತ್ತಿನ ದಿನ ಉಳ್ಕೊಂಡಿದ್ದೀವಿ. ಸೊ ಇಲ್ಲ ಅಂದಿದ್ರೆ ಅವತ್ತು 3 ದಿನ ಫೋಟೋ ಫ್ರೇಮ್ ಆಗ್ತಾ ಇದ್ವಿ. ಫೋಟೋ ಮಾತ್ರ ಸಿಗೋದು, ದೇಹನೂ ಸಿಗ್ತಿರ್ಲಿಲ್ಲ. ಹೌದು. ಏನಾಗುತ್ತೆ ಅಂತಂದರೆ ನಮಗೆ ಐಸ್ ಏನಿದೆ, ನಮ್ಮ ಈ ಗ್ಲಾಸ್ ಏನಿರುತ್ತಲ್ಲ ಅದಕ್ಕಿಂತ ಶಾರ್ಪ್ ಇರುತ್ತೆ. ಒಂದು ಸಣ್ಣ ಇದಾಯಿತು ಅಂತ ದೇಹ ಎಲ್ಲ ಕತ್ತರಿಸ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಅವತ್ತಿನ ದಿನ ಆ ಒಂದು ಓದ ಅಂತಕ್ಕಂಥನು ಉಳಿದು ವಾಪಸ್ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ 15 ಅಡಿ ಮೇಲಿಂದ ಬಿದ್ದಿದ್ದು. ಹೌದು, 15 ಅಡಿ ಅಂದರೆ ಹೆಚ್ಚು ಕಡಿಮೆ 2 ಫ್ಲೋರ್ ಬಿಲ್ಡಿಂಗ್. 2 ಫ್ಲೋರ್ ಬಿಲ್ಡಿಂಗು. ಹತ್ತದಕ್ಕೆ ಎಷ್ಟು ಹೊತ್ತು ತಗೊಂಡಿದ್ರಿ? ಹತ್ತೋದಕ್ಕೆ ನಾವು ಬೆಳಗ್ಗೆ 4 ಗಂಟೆಗೆ ಶುರು ಮಾಡಿದ್ದು, 11:30 ಅಷ್ಟೊತ್ತಿಗೆ ಹತ್ತಿದ್ವಿ. ಸೊ ಅದು ವಾಪಸ್ ಬರಬೇಕಾದ್ರೆ ಬಿದ್ದ 5 ನಿಮಿಷದಲ್ಲಿ 5 ನಿಮಿಷನೂ ಇಲ್ಲ. ಆದರೆ ಮಜಾ ಏನು ಅಂತಂದರೆ ಬಿದ್ದಾಗ ಸೊ ಭಾಳಷ್ಟು ಜನಕ್ಕೆ ಏನಾಗತ್ತೆ ಅಂತಂದರೆ ದೇಹದ ಒಳಗಡೆ ಎಲ್ಲ ಪೂರ್ತಿ ಸ್ನೋ, ಬಾಯೊಳಗೆ ಸ್ನೋ, ತಲೆಯಲ್ಲಿ ಸ್ನೋ, ಕಣ್ಣು ಮೂಗು ಎಲ್ಲದರೊಳಗೂ ಸ್ನೋ. ಬಟ್ಟೆ ಒಳಗೂ, ಹೊಟ್ಟೆ ಒಳಗೆ ನುಂಗಿರಲಿಲ್ಲ ನಾವು. ಅಲ್ಲ, ಬಟ್ಟೆ ಒಳಗಡೆ. ಹೌದು. ಸೊ ಅದೇನು ನಾವು ಒಳಗಡೆಗೆ ಹೋಗಬಾರ್ದು ಅಂತಿದ್ವಿ, ಅದ್ರ ಒಳಗಡೆ ಎಲ್ಲ ಹೋಗಿತ್ತು. ಸೊ ನಮ್ಮ ಅದೃಷ್ಟ ಏನು ಅಂತಂದರೆ ಇದ್ರ ಜೊತೆಗೆ ಸಮಿಟ್ಗೆ ಹೋಗ್ಬೇಕಾದ್ರೆ ಕೆಳಗಡೆ ಬ್ಯಾಕಪ್ ಟೀಮ್ ಅಂತ ಇರುತ್ತೆ, ಆ ಬ್ಯಾಕಪ್ ಟೀಮ್ ಕೆಳಗಡೆ ಬಿಟ್ಟಿದ್ವಿ. ಸೊ ಆಕ್ಸಿಡೆಂಟ್ ಆದಾಗ ಸೊ ಬ್ಯಾಕಪ್ ಟೀಮ್ ಬಂದು ಸಪೋರ್ಟ್ ಮಾಡ್ತು, ನಮಗೆ ಸಪೋರ್ಟ್ ಮಾಡಿ ಕರ್ಕೊಂಡೋದ್ರು. ಅದರೊಳಗೆ ಒಂದು ಪಂಜಾಬ್ನ ಹುಡುಗಿ ಅಂತ ಹೇಳಿದ್ವಲ್ಲ, ಅದು ಕುತ್ತಿಗೆಗೆ ಸ್ವಲ್ಪ ಇಂಜುರಿ ಆಗಿತ್ತು. ಸೊ ಅವ್ರನ್ನ ಮಾರನೇ ದಿನ ಬೆಳಗ್ಗೆ ವಾಪಸ್ಸು. ಅಂದರೆ ಇದರೊಳಗೆ ಇನ್ನೂ ಒಂದು ವಿಷಯ ಏನು ಅಂತಂದರೆ, ನಾವು ಏನು 5 ನಿಮಿಷದಲ್ಲಿ ಕೆಳಗಡೆ ಇದ್ವಿ ಬೇಸ್ ಅಂದರೆ ಸಮಿಟ್ ಕ್ಯಾಂಪ್ಗೆ. ಸೊ
ಉಳಿದಂಥ ಟೀಮು ಅವ್ರ ಹತ್ರ ಏನೂ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ, ಬರೀ ಹ್ಯಾಪ್ಸ್ ಏನಿದ್ರು ಆ ಹ್ಯಾಪ್ಸ್ ಮಾತ್ರ. ಸೊ ಅವರು ಬೇರೆ ದಾರಿನಲ್ಲಿ ಕರ್ಕೊಂಡು ಬರೋ ಹೊತ್ತಿಗೆ ಮಾರನೇ ದಿನ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅರೌಂಡ್ 6:30-7 ಗಂಟೆ ಆಗ್ತಾಯಿತ್ತು. ಓ, ರೋಪ್ ನಿಮ್ಮ ಜೊತೆ ಬಂದು ರೋಪ್ ನಮ್ಮ ಜೊತೆ ಬಂದಿತ್ತು. ನಮ್ಮದು ಐಸಾಕ್ಸ್ ಏನಿತ್ತು, ಐಸಾಕ್ಸ್ ನಮ್ಮ ಜೊತೆ ಬಂದಿತ್ತು. ಸೊ ಹಾಗಾಗಿ ಅವರು ವಿಧಿ ಇಲ್ದಿರ ಬೇರೆ ಈ ಕಟಿಂಗ್ ಎಲ್ಲ ಮಾಡಿಕೊಂಡು ಸ್ನೋ ಕಟ್ ಮಾಡಿ ಅದನ್ನು ಐಸ್ಗಳನ್ನೆಲ್ಲ ಕಟ್ ಮಾಡಿ, ಸೊ ಅದಾದ ಮೇಲೆ ಸೊ ಕೆಳಗಡೆಗೆ ಬರೋ ಹೊತ್ತಿಗೆ ನಾವು ಏನು 5 ನಿಮಿಷದಲ್ಲಿ ಹೋಗಿದ್ವಿ, ಆ 5 ನಿಮಿಷದನ್ನು ಇಡೀ ದಿನ ತೊಗೊಂಡು ಮಾರನೇ ದಿನ ಬೆಳಗ್ಗೆ ಬಂದು ರೀಚ್ ಆದರು. ಸೊ ಅವರು ಫುಲ್ ಖುಷಿಲಿದ್ದರು, ನಾವು ಫುಲ್ ಖುಷಿಲಿದ್ವಿ. ಸೊ ವಾಕಿನಲ್ಲಿ ಮೆಸೇಜ್ ಹೋಗಿತ್ತು ಸಬ್ಮಿಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಆದಮೇಲೆ ಮಾರನೇ ದಿನ ಬಂದಿದ್ದ ತಕ್ಷಣ ನಮ್ಮ ಮೊದಲನೇ ಪ್ರಯಾರಿಟಿ ಏನು ಅಂತಂದರೆ ಆಲ್ಟಿಟ್ಯೂಡು ಕಡಿಮೆ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಅವರು ಬರೋ ತನಕ ನಾನಿದ್ದೆ. ಆ ಇಂಜೂರ್ ಆಗಿರೋವಂಥ ಹುಡುಗಿನ ಅಲ್ಲಿ ಕೆಳಗಡೆ ಸಪೋರ್ಟ್ ಏನಿತ್ತಲ್ಲ ಆ ಟೀಮ್ ಜೊತೆ ಕೆಳಗಡೆ ಕಳಿಸಿದ್ದೆ. ಹುಷಾರಾದ್ರ? ಸೊ ಅದು ಕೆಳಗಡೆ ಕಳಿಸಿದ್ದೆ. ಹುಷಾರಾದ್ರು. ಸೊ ಇವಾಗ ಪಂಜಾಬ್ ಪೊಲೀಸಲ್ಲಿ ಕೆಲಸ ಇದೆ ಅಂತ ಕೇಳ್ಪಟ್ಟೆ. ಒಳ್ಳೆ ಥ್ರಿಲ್ಲಿಂಗ್ ಆಗಿತ್ತು ಇದು ವಿಷಯ. ಖಂಡಿತ. ಇದು ಬಿಟ್ಟು ಬೇರೆ ಯಾವ್ಯಾವುದು ಇದು ಮೌಂಟನ್ಸ್ ಯಾವ್ಯಾವುದು? ಇದು ಬಿಟ್ಟರೆ ನನಗೆ ಇನ್ನೂ ತುಂಬ ಚೆನ್ನಾಗಿರೋವಂಥದ್ದು ಅಂತಂದರೆ ಜಾನ್ಲಿ ಅಂತ ಹೇಳ್ಬಿಟ್ಟು ಒಂದು ಪೀಕ್ ಸಬ್ಮಿಟ್ ಮಾಡಿದೆ, ಅದು ಚೆನ್ನಾಗಿತ್ತು. ಸೊ ಗಂಗೋತ್ರಿ ರೀಜನಲ್ಲಿ ಬರುತ್ತೆ. ಸೊ ಅದು ಬಿಟ್ಟರೆ ಹನುಮಾನ್ ಟಿಬ್ಬ ಅಂತ ಹೇಳ್ಬಿಟ್ಟು, ಹನುಮಾನ್ ಟಿಬ್ದಲ್ಲಿ ರಾತ್ರಿ ಕಳೆದು ಬೆಳಗ್ಗೆ ನೋಡೋರೊಳಗಡೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಈ ರೀತಿ ಎಲ್ಲ ಮೌಂಟನ್ಸ್ನಲ್ಲೂ ಭಾಳಷ್ಟು ಮೌಂಟನ್ಸಲ್ಲಿ ಈ ಥರ ಅನುಭವಗಳಾಗಿವೆ. ಸೊ ಫ್ರೆಂಡ್ಶಿಪ್ ಆಗ್ಬೋದು ಅಥವಾ ಕೆದರ್ಡು ಮಾತ್ರ ಆಗ್ಬೋದು. ಸೊ ಈ ಥರ ಭಾಳಷ್ಟು ಇವೆ. ಸೊ ಆ ಥರ ಭಾಳಷ್ಟು ಅನುಭವಗಳು ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ಸಲ ಹೋದಾಗಲೂ ಒಂದೊಂದು ಹೊಸ ಅನುಭವ ಸಿಗುತ್ತೆ, ಒಂದೇ ಅನುಭವ ಸಿಗೋದಿಲ್ಲ. ಇದಂತೂ ಭಾರಿ ಥ್ರಿಲ್ಲಿಂಗ್ ಆಗಿತ್ತು. ಪ್ರತಿಯೊಂದು ಸತಿ ಹೋದಾಗಲೂ ಹೊಸ ಅನುಭವ ಹೇಳ್ದಂಗೆ. ಇದು ಈಗ ಟೆರೆಸ್ಟ್ರಿಯಲ್ ಸ್ಪೋರ್ಟ್ಸ್ ಆಯಿತು. ಹೌದು. ಯಾವುದು ಮೌಂಟನ್ ರಾಕ್ ಕ್ಲೈಂಬಿಂಗ್ ಎಲ್ಲ, ಸೈಕ್ಲಿಂಗು, ಕ್ಯಾಂಪಿಂಗು, ವಾಟರ್ ಸ್ಪೋರ್ಟ್ಸ್ದು, ರೆಸ್ಕ್ಯೂ ಟ್ರೈನಿಂಗ್ ಎಲ್ಲ ನಿಮ್ಮ ಅಡ್ವಾನ್ಸ್ ಮೌಂಟನಿಯರಿಂಗ್ ಕೋರ್ಸಲ್ಲೇ ಸಾಕಷ್ಟು ರೆಸ್ಕ್ಯೂ ಬೇಸಿಕಲ್ಲೂ ಆಗಿರುತ್ತೆ, ಅಡ್ವಾನ್ಸಲ್ಲೂ ಆಗಿರುತ್ತೆ. ಬೇಸಿಕಲ್ಲಿ ನಾರ್ಮಲಾಗಿ ಮೌಂಟನಿಯರಿಂಗಲ್ಲಿ ಬಂದ್ಬಿಟ್ಟು ಸಿ ಪುಲಿ ಅನ್ನೋ ಅಂತ ಒಂದು ಟೆಕ್ನಿಕ್ಕನ್ನು ಹೇಳ್ಕೊಡ್ತಾರೆ. ಸೊ ಅಡ್ವಾನ್ಸ್ನಲ್ಲಿ ಝೆಡ್ ಪುಲಿ ಅಂತ, ಇದರ ಅಡ್ವಾನ್ಸ್ ವರ್ಷನ್. ಹೇಗೆ ಅಂತಂದರೆ ಸಿ ಪುಲಿ ಅಂದರೆ ನಿಮಗೆ 5 ಜನ ಬೇಕಾಗಿರೋವಂಥ ಜಾಗದಲ್ಲಿ ಝೆಡ್ ಪುಲ್ಲಿ ಹಾಕ್ಕೊಂಡಾಗ ನಿಮಗೆ ಇಬ್ಬರೇನೆ ಅದನ್ನು ರೋಪನ್ನು ಪುಲ್ ಮಾಡ್ಬೋದು. ಸೊ ಆ ರೀತಿ ಅಡ್ವಾನ್ಸ್ ಇರೋದ್ರಿಂದ ಸ್ಟ್ರೈನ್ ಕಡಿಮೆ ಆಗುತ್ತೆ, ಮ್ಯಾನ್ ಪವರ್ ಕಡಿಮೆ ಬೇಕಾಗುತ್ತೆ. ಮ್ಯಾನ್ ಪವರ್ ಕಡಿಮೆ ಇದ್ದಾಗ ನೀವು ರೆಸ್ಕ್ಯೂ ಮಾಡ್ತಕ್ಕಂಥದ್ದು ಈಸಿ ಆಗುತ್ತೆ. ಇದು ರೆಸ್ಕ್ಯೂ ಟ್ರೈನಿಂಗ್ ಆಗಿತ್ತು ಎಲ್ಲ ಸರಿನೇ ನನಗೆ. ಆದರೆ ಅದರ ಎಕ್ಸ್ಪೀರಿಯೆನ್ಸ್ ಮೊನ್ನೆ ಮಿಯಾರ್ ವ್ಯಾಲಿಗೆ ಹೋದಾಗ ಆಯಿತು. ಒಂದು ಸಣ್ಣ ಬ್ರಿಡ್ಜ್ ದಾಟ್ಕೊಂಡು ಆ ಕಡೆ ಹೋದ್ವಿ. ಹೆವಿ ರೈನ್ ಆಗಿಬಿಟ್ಟು ಆ ಬ್ರಿಡ್ಜ್ ಕಿತ್ತೋಯ್ತು. ಓಕೆ. ಅಂದರೆ ವುಡನ್ ಬ್ರಿಡ್ಜು ಹೊಟ್ಟೋಯ್ತು. ಹೌದು. ಆಮೇಲೆ 2 ದಿನ ಕಂಟಿನ್ಯೂಸ್ ಆಗಿ ಮಳೆ ಫ್ಲಡ್ ಆಗ್ತಾ ಇದೆ. ಬಿಟ್ಟರೆ ಸನ್ಲೈಟು ಮೇಲ್ಗಡೆ ಐಸ್ ಕರ್ಗ್ ಬರ್ತಾ ಇದೆ. ಒಟ್ಟಿನಲ್ಲಿ ನೀರಿನ ಲೆವೆಲ್ ಡೌನೇ ಆಗ್ತಿಲ್ಲ. ಆಮೇಲೆ ಅಲ್ಲಿ ಬ್ರಿಡ್ಜ್ ಏನಿತ್ತು ಅದರಿಂದ ಒಂದು 4 ಕಿಲೋಮೀಟ್ರ್ ಮೇಲಕ್ಕೆ ಹೋಗಿ ಅಲ್ಲಿ ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ಇನ್ನೊಂದು ಸೈಡೂ ರೆಸ್ಕ್ಯೂವರ್ಸ್ ಬಂದರು. ಓಕೆ. ರೆಸ್ಕ್ಯೂ ಟೀಮ್ ಬಂದು 2 ರೋಪ್ ಮಾಡ್ಕೊಂಡು ಆಮೇಲೆ ಪುಲ್ಲಿಯಲ್ಲಿ ಇದು ಅಂದರೆ ಫಸ್ಟ್ ಟೈಮ್ ಅದು ಥ್ರಿಲ್ಲಿಂಗಿಗೆ ಮಾಡಿದ್ದು ಬೇರೆ, ಇದು ಜೀವ ಉಳಿಸ್ಕೊಳಕ್ಕೆ ಮಾಡ್ಕೊಂಡಿದ್ದು. ಸೊ ಇದು ನಾರ್ಮಲ್ ಆಗಿ ಏನಾಗುತ್ತೆ ಅಂತಂದರೆ ವಿಷಯ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಅದನ್ನು ಮಾತಾಡ್ತಾ ಇದ್ದೀನಿ. ಇವಾಗ ಯಾವುದೇ ಒಂದು ರೆಸಾರ್ಟ್ಗೆ ಹೋದ್ರು ನಿಮಗೆ ರೆಸಾರ್ಟ್ನಲ್ಲಿ ಏನಾಗಿದೆ ಅಂದರೆ ಜಿಪ್ ಲೈನ್ ಅಂತ ಸೆಟ್ ಮಾಡಿದ್ದಾರೆ. ಸೊ ಆ ಜಿಪ್ ಲೈನ್ ಅಂತಕ್ಕಂಥದ್ದು ಸಾವಿರಾರು ಜನ ಜೀವನ ಉಳಿಸ್ತಕ್ಕಂಥ ಒಂದು ಅದ್ಭುತವಾದಂಥ ಕಲೆ. ಸೊ ಆ ಕಲೆನ ಜನ ಏನು ಮಾಡಿದ್ದಾರೆ ಅಂದರೆ ಫನ್ನಿಗೆ ಉಪಯೋಗಿಸ್ಕೊತಾರೆ, ತಪ್ಪು ಅಂತ ಹೇಳಲ್ಲ. ಸೊ ಅದರಿಂದ ಜನ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲ ಮೊನ್ನೆ ನಮ್ಮ ಟೀಮ್ ಅದು ನೀರಿನ ರಭಸ ನೋಡಿ ಹೆದರಿಕೆ ಆಗ್ತಾನೆ ಇತ್ತು. ನಿಮಿಷಕ್ಕೆ 2 ಇಂಚ್ ರೈಸ್ ಆಗ್ತಾ ಇದೆ. ಹೌದು, ರೈಸ್ ಆಗ್ತಿದೆ ನೀರು. ಹೌದು ಹೌದು. ಸೊ ಆ ಥರ ಆದಾಗ ನಾನು ಲಾಸ್ಟಲ್ಲಿ ಬರ್ತೀನಿ, ನೀವೆಲ್ಲ ಹೋಗಿ ಅಂತ ಮುಂದೆ ಕಳಿಸ್ಬೇಕಾರೆ ಕಿವಿನಲ್ಲಿ ಪ್ರತಿಯೊಬ್ಬರಿಗೂ ಹೋಗಿ ಹೇಳೋದು. ಅಂದರೆ ಹೆದರ್ಕೊಂಡಿದ್ದು ಸುಮಾರು ಜನ ಫಸ್ಟ್ ಟೈಮ್ ಟ್ರಕ್ಕರ್ಸು. ಇದು ಜಿಪ್ ಲೈನ್ ಇದೆಯಲ್ಲ, ಇದು ನೀನು ನಿಮ್ಮೂರಲ್ಲಿ ಮಾಡಬೇಕು ಅಂದರೆ 2,000 ರೂಪಾಯಿ ಇಲ್ಲಿ ಫ್ರೀಯಾಗಿ ಆಗ್ತಿದೆ ಹೋಗಿ ಅಂತ ಇಲ್ಲಿ ನಿಜವಾಗ್ಲೂ ಇದೇ ಮಾತು ಹೇಳಿದ್ದೀನಿ. ಅವರು ಎಲ್ಲ ಫೋನಲ್ಲಿ ಇವಾಗ ಮಾತಾಡಿದಾಗ ಅವ್ರು ಅದನ್ನೇ ಹೇಳೋದು, ಸರ್ ನೀವು ಅವತ್ತು ನಗಿಸ್ಬಿಟ್ಟು ಕಳಿಸಿದ್ರಿ ಸರ್, ಆದರೂ ಭಯ ಆಗ್ತಿತ್ತು ಹಾಗೆ. ಹೌದು. ಸೊ ಏರೋ ಸ್ಪೋರ್ಟ್ಸಲ್ಲಿ ಏನೇನಾಯಿತು? ಏರೋ ಸ್ಪೋರ್ಟ್ಸಲ್ಲಿ ನಂದು ಬೇಸಿಕ್ಕಾಗಿ ಜಾಸ್ತಿ ಏನು ಮಾಡಿಲ್ಲ. ಒಂದು ಅದೇ ಪ್ಯಾರಾಸೈಲಿಂಗ್ದು ಬೇಸಿಕ್ ಕೋರ್ಸ್ ಅಂತ ಆಗಿದೆ. ಬಟ್ ಪ್ಯಾರಾಸೈಲಿಂಗ್ನಲ್ಲಿ ಫುಲ್ ಫ್ಲೆಡ್ಜಲ್ಲಿ ಮಾಡ್ತಾಯಿದ್ದೀವಿ. ಸೊ ಅಂದರೆ ಅದರೊಳಗೆ ಪ್ಯಾರಾಸೈಲಿಂಗಲ್ಲಿ ಲಾಂಚ್ ಕ್ರೂ ಅಂತ ಬರ್ತಾರೆ ಲ್ಯಾಂಡಲ್ಲಿ.
ಸೊ ಕ್ಯಾನಪಿ ಅಂತ ಬರುತ್ತೆ ಮೇಜರಾಗಿ. ಫಸ್ಟ್ ಏನು ಅಂತಂದರೆ ಕ್ಯಾನಪಿ. ಆ ಕ್ಯಾನಪಿನಲ್ಲಿ ನೀವು ವಿಂಡ್ ಆ್ಯಕ್ಚುಲಾಗಿ ಏನು ಅಂತಂದರೆ ಇಟ್ಸ್ ನಥಿಂಗ್ ಬಟ್ ವಿಂಡ್ ಇದರಲ್ಲಿ ಆಗೋವಂಥದ್ದು. ಕ್ಯಾನಪಿನ ಜೀಪಿಗೆ ಕಟ್ಟಿರ್ತಾರೆ. ಆ ಜೀಪಿಗೆ ಕಟ್ಟಿರೋದ್ರ ಜೊತೆಯಲ್ಲಿ ಕ್ಯಾನಪಿ ಜೊತೆಯಲ್ಲಿ ನಿಮಗೆ ಹಾರ್ನೆಸ್ ಅಂತ ಬರುತ್ತೆ. ಆ ಹಾರ್ನೆಸ್ಸನ್ನು ಕ್ಯಾನಪಿ ಮತ್ತು ನಿಮಗೆ ಅಟ್ಯಾಚ್ ಮಾಡಿರ್ತಾರೆ. ಸೊ ಯಾವಾಗ ನಿಮ್ಗೆ ಅಟ್ಯಾಚ್ ಮಾಡಿರ್ತಾರೆ, ಗಾಳಿ ಏನಿರುತ್ತೆ ಗಾಳಿಯ ಎಗೇನ್ಸ್ಟಾಗಿ ಜೀಪನ್ನು ಪುಲ್ ಮಾಡ್ತಾರೆ. ಸೊ ಆ ಜೀಪ್ ಪುಲ್ ಮಾಡೋ ಫೋರ್ಸು ಮತ್ತು ಗಾಳಿಯ ಒಂದು ಸಪೋರ್ಟಿಂದ ನೀವು ಮೇಲಕ್ಕೆ ಹೇಳ್ತೀರ. ಯಾವಾಗ ಮೇಲಕ್ಕೆ ಹೇಳ್ತೀರಾ, ಸೊ ಅದು ನಾರ್ಮಲಾಗಿ ಏನು ಅಂತಂದರೆ ಇವಾಗ ನಾರ್ಮಲ್ ಆಗಿರೋಂಥದ್ದು 300 ಅಡಿಯಿಂದ 500 ಅಡಿ ಇದೆ. ಸೊ ಆ 500 ಅಡಿ ಹಗ್ಗ ಏನಿರುತ್ತೆ, ಆ ಹಗ್ಗ ಮತ್ತು ಗಾಳಿ ಜೀಪನ್ನು ಯಾರು ಓಡಿಸ್ತಾ ಇರ್ತಾರೋ ಅವರು ಆ ಜೀಪಿನ ವೇಗದ ಮೇಲೆ ನೀವು ಎಷ್ಟು ಮೇಲಕ್ಕೆ ಹೋಗ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಗಾಳಿಪಟ ಹಾರಿಸ್ದಾಗೆ. ಸೊ ಆ ಗಾಳಿಪಟ ಹಾರಿಸ್ದಾಗೆ ನಿಮ್ಮನ್ನು ಹಾರಿಸ್ತಾರೆ. ಸೊ ಹಾರಿಸೋದ ಮೇಲೆ ಇಲ್ಲಿ ಅನಾಹುತ ಆಗೋದೇನು ಅಂತಂದರೆ ಕೆಲವು ಸಲ ಏನಾಗುತ್ತೆ ಅಂದರೆ ವಿಂಡ್ನಲ್ಲಿ ಕ್ರಾಸ್ ವಿಂಡ್ ಅಂತ ಬರುತ್ತೆ, ಟರ್ಬುಲೆನ್ಸ್ ಅಂತ ಬರುತ್ತೆ. ಸೊ ಅದಾದಮೇಲೆ ಡೆಡ್ ವಿಂಡ್ ಆಗುತ್ತೆ, ನಿಲ್ ವಿಂಡ್ ಅಂತ ಆಗುತ್ತೆ. ಈ ರೀತಿ ಬೇರೆ ಬೇರೆಯ ಒಂದು ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ. ಸೊ ಈ ಬೇರೆ ಬೇರೆ ಸಂದರ್ಭಗಳಿಗೆ ತಕ್ಕಂತೆ ಅನುಭವ ಇದ್ದರೆ ಅದನ್ನು ಸೇಫಾಗಿ ಆಕ್ಟಿವಿಟಿ ಮಾಡ್ಬೋದು. ಸೊ ನಿಮಗೆ ಅನುಭವ ಇಲ್ಲ ಅಂತಂದಾಗ ಭಾಳಷ್ಟು ಆಕ್ಸಿಡೆಂಟ್ಸ್ ಆಗೋವಂಥ ಸಾಧ್ಯತೆಗಳು ಭಾಳಷ್ಟಿದೆ. ಸೊ ಹಾಗಾಗಿ ಇದನ್ನು ಇರೋದ್ರೊಳಗೆ ಏರೋ ಸ್ಪೋರ್ಟ್ಸನ್ನು ಸ್ವಲ್ಪ ರಿಸ್ಕ್ ಜಾಸ್ತಿ ಇರೋವಂಥ ಒಂದು ಸ್ಪೋರ್ಟ್ಸ್ ಅಂತ ಮಾಡ್ಬೋದು. ನಾನು ಸುಮಾರು ಜನ ಕೇಳ್ತಿರ್ತೀನಿ, ಈ ಪ್ಯಾರಾಗ್ಲೈಡಿಂಗ್ ಎಲ್ಲ ಹೋಗ್ತೀನಿ ಅಂತಾರಲ್ಲ, ಅದು ಎಲ್ಲ ಕಡೆ ಚೆನ್ನಾಗಿಲ್ಲ. ಹೌದು. ಸ್ಪೆಷಲಿ ಕುಲು ವ್ಯಾಲಿ ಇದೆಯಲ್ಲ, ಕುಲು ವ್ಯಾಲಿ ತುಂಬ ಕ್ರಾಸ್ ವಿಂಡ್ ಇದೆ. ಹೌದು. ಆದರೆ ಜನಕ್ಕೆ ಅದೇನೋ ಒಂದು ಕ್ರೇಜು ಮಾಡಬೇಕು ಅಂತ ಹೋಗ್ತಾರೆ. ಬಟ್ ಒಂದೇನು ಗೊತ್ತಾ, ನಾನು ನೀನು ಕಲ್ತಿದ್ದು ಫಸ್ಟ್ ಪಾಠ ಯಾವುದು ಅಂದರೆ, ಯಾವುದೇ ಅಡ್ವೆಂಚರ್ ಸ್ಪೋರ್ಟ್ಸ್ ಆಗಲಿ ಸೇಫ್ಟಿ ಈಸ್ ದ ಫಸ್ಟ್ ಥಿಂಗ್. ಹೌದು. ಎಷ್ಟೋ ಟ್ರಕ್ಕಿಂಗ್ಗಳು ಸರ್ಕಾರನೇ ಬ್ಯಾನ್ ಮಾಡಿದ್ರು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಅಲ್ಲ, ಇವತ್ತಿನ ದಿನ ಏನಾಗಿದೆ ಅಂತಂದರೆ, ನಾನು ಇವಾಗ ಫಾರ್ ಎಕ್ಸಾಂಪಲ್ ನೀನು ಆರ್ಗನೈಸರು. ಸೊ ನೀನು ಆರ್ಗನೈಸ್ ಮಾಡಿರ್ತೀಯ, ನಾನು ನಿನ್ನ ಜೊತೆ ಟ್ರೆಕ್ಕಿಂಗಿಗೆ ಬರ್ತೀನಪ್ಪ. ಸೊ ಟ್ರೆಕ್ಕಿಂಗಿಗೆ ಬಂದುಬಿಟ್ಟು ನಾನು ನಿನಗೆ ದುಡ್ಡು ಕೊಡಬೇಕು. ಯಾಕೆಂದರೆ ಆರ್ಗನೈಸರ್ ಚಾರ್ಜ್ ಮಾಡ್ತಾರೆ, ಅವ್ರದ್ದು ಸಮ್ ಪರ್ಸೆಂಟೇಜ್ ಇಟ್ಕೊಂಡಿರ್ತಾರೆ. ಆ ಪರ್ಸೆಂಟೇಜ್ ಏನಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಟೆಕ್ನಾಲಜಿ ಬಂದಿದೆ. ಇವಾಗ ಮುಂಚೆ ಥರ ನಿಮಗೆ ಮ್ಯಾಪ್ ಹುಡ್ಕೋದು ಅದೆಲ್ಲ ಏನೂ ಕಷ್ಟ ಇಲ್ಲ. ಸೊ ಗೈಡ್ ಬೇಕಾಗಿಲ್ಲ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಇರ್ತಾರೆ. ಸೊ ಏನೂ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಹೋಗಿ ಅನಾಹುತಗಳಾಗತಕ್ಕಂಥದ್ದು ಭಾಳಷ್ಟಾಗಿವೆ. ಸೊ ಇದಕ್ಕೆ ಉದಾಹರಣೆ ಹೇಗೆ ಅಂತಂದರೆ ನಮ್ಮದು ಸಾವನದುರ್ಗ. ಸೊ ಸಾವನದುರ್ಗನ ಬ್ಯಾನ್ ಆಗ್ತಾ ಇರಲಿಲ್ಲ. ಕಾರಣ ಏನು ಅಂತ, ಭಾಳಷ್ಟು ಜನ ಹತ್ತಿ ಈಗ ಸಾವನದುರ್ಗ. ಹೌದು, ಇವಾಗ ಅದನ್ನು ರಿಸ್ಟ್ರಿಕ್ಟೆಡ್ ಏರಿಯಾ, ಪರ್ಮಿಷನ್ ತೊಗೊಂಡೇ ಹೋಗ್ಬೇಕು. ಓಕೆ. ಸೊ ಪರ್ಮಿಷನ್ ಇಲ್ದಿರೋ ಹೋಗೋಕ್ಕಾಗಲ್ಲ. ಪರ್ಮಿಷನ್ ಇದ್ದರೂ ಕೂಡ ಹೋಗಿ ಅನಾಹುತಗಳಾಗಿರುವಂಥದ್ದು ಭಾಳಷ್ಟಿವೆ. ಸೊ ಕಾರಣ ಏನು ಅಂತಂದರೆ ಆ ಜಾಗದ ಬಗ್ಗೆ ಫಸ್ಟ್ ನಾಲೆಡ್ಜ್ ಇರಲ್ಲ, ಸೇಫ್ಟಿ ಏನು ಅಂತ ಗೊತ್ತಿರಲ್ಲ, ಕ್ಲೈಂಬಿಂಗ್ ನಾಲೆಡ್ಜ್ ಇರಲ್ಲ, ವ್ಯಾಲಿಯಲ್ಲಿದೆ ಏನಿದೆ ಗೊತ್ತಾಗಲ್ಲ. ಸೊ ಹಾಗಾಗಿ ನನಗೆ ಗೊತ್ತಿರೋ ಹಾಗೆ 2 ರಿಂದ 3 ಸಾವುಗಳಾಗಿವೆ ಅಲ್ಲಿ. ಇದು ಹತ್ತಿರದಲ್ಲಿರ್ತಕ್ಕಂಥ ಜಾಗ, ಸುಲಭವಾಗಿರೋಂಥ ಜಾಗದಲ್ಲೂ ಹೋಗಿ ಸತ್ತು ಬರೋವಂಥದ್ದು ಜನಗಳು. ಸತ್ತು ಬರೋದಲ್ಲ, ಸಾಯೋದು. ಹಾಗೆ ಅಲ್ಲ, ಅಡ್ವೆಂಚರ್ ಸ್ಪೋರ್ಟ್ಸ್ ಅಂದರೆ ನೀನು ಅವಾಗಲೇ ಹೇಳ್ದಿಲ್ಲ, ಕೈಯೋ ಕಾಲ ಮುರ್ಕೊಳ್ಳೋದಕ್ಕೆ ಅಂತಲೇ ಹೋಗ್ತಾರೆ ಅಂತ. ಅದಲ್ಲ, ಸೇಫ್ಟಿ ಇರೋದನ್ನ ಅಡ್ವೆಂಚರ್ ಸ್ಪೋರ್ಟ್ಸ್ ಅನ್ನೋದು. ಇಲ್ಲ ಅಂದರೆ ಅದನ್ನು ಹುಚ್ಚಾಟ ಅನ್ಬೇಕು. ಖಂಡಿತ. ಇದಕ್ಕೆ ಆ್ಯಕ್ಚುಲಾಗಿ ಏನು ಅಂತಂದರೆ, ನಾವು ರಾಕ್ ಕ್ಲೈಂಬರ್ ಅಂತ ಎಲ್ಲನೂ ರಾಕ್ ಕ್ಲೈಂಬರ್ ಅಂತ ಕರೆಯೋಕ್ಕೆ ಸಾಧ್ಯ ಇಲ್ಲ. ಈ ಫಾರ್ ಎಕ್ಸಾಂಪಲ್ ನಮ್ಮನ್ನು ರಾಕ್ ಕ್ಲೈಂಬಿಂಗ್ ಅಂತಾರೆ. ಅದೇ ನಮ್ಮ ಜೊತೆಲಿ ನಮಗಿಂತ ಚೆನ್ನಾಗಿ ಕುರಿ ಮೇಸೋನು ಹತ್ತಾನೆ. ಸೊ ಅವನನ್ನು ಕ್ಲೈಂಬರ್ ಅಂತ ಕರೆಯಲ್ಲ. ಕಾರಣ ಏನು ಅಂತಂದರೆ ಅವನು ಸೇಫ್ಟಿ ಪ್ರಿಕಾಷನ್ಸ್ ತೊಗೊಳ್ಳೋದಿಲ್ಲ. ಸೊ ಯಾವಾಗ ಸೇಫ್ಟಿ ಪ್ರಿಕಾಷನ್ ತೊಗೊಳ್ಳಲ್ಲ, ನಿನ್ನ ಜೀವಕ್ಕೆ ನೀನು ಯಾವಾಗ ಬೆಲೆ ಕೊಡೋದಿಲ್ಲ, ಅದನ್ನು ಸ್ಪೋರ್ಟ್ಸಾಗಿ ತೊಗೊಳಕ್ಕೆ ಆಗಲ್ಲ. ಸೊ ಇದು ನಾರ್ಮಲ್ ಆಗಿ. ಇದನ್ನು ಇಂಟರ್ಪ್ರಿಟೇಷನ್ ಭಾಳಷ್ಟು ಡಿಫ್ರೆಂಟಾಗಿ ಮಾಡ್ತಾರೆ. ಆ ಇಂಟರ್ಪ್ರಿಟೇಷನ್ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡೋದು ಅನಾವಶ್ಯಕ ಅನಿಸುತ್ತೆ ನನಗೆ. ಅಲ್ಲ, ಇದು ಕುರಿ ಕಾಯವನು ನಿಜವಾಗ್ಲೂ ಚೆನ್ನಾಗಿ ಹತ್ತುತ್ತಾನೆ, ಖಂಡಿತ. ಅವನು ಇದನ್ನ ಸ್ಪೋರ್ಟ್ ಆಗಿ ತಗೋಬೇಕು ಅಂದರೆ ಅವನಿಗೊಂದು ಟ್ರೈನಿಂಗ್ ಬೇಕು. ಎಷ್ಟೋ ಜನ ಈ ಕುರಿ ಕಾಯವರು, ನಮಗೇನೆ ಎಕ್ಸ್ಪೀರಿಯನ್ಸ್ ಆಗಿದೆ, ಬಾರೋ ನಮ್ಮ ಜೊತೆ ಚೆನ್ನಾಗಿ ಹತ್ತುತ್ತಿದ್ಯಾ, ಬಾ ಒಂದು 4 ದಿನ ಟ್ರೈನಿಂಗ್ ಕೊಡ್ತೀವಿ ಅಂತ. ನಾನು ಗೆತ್ನದಲ್ಲಿದ್ದಾಗ ಕರೆದಾಗ, ಇಲ್ಲ ನಾನು ಹಾಗೆ ಹತ್ತುತ್ತೀನಿ ಅಂತ ಹತ್ತಿ ಶೋ ಕೇಸ್ ಮಾಡ್ತಿರೋ ಸಾಕಷ್ಟು ಜನನೇ ಇದ್ದಾರೆ. ಭಾಳಷ್ಟು ಜನ ಸೇಫ್ಟಿನ ಫಾಲೋ ಮಾಡ್ದಿರ ಕೈ ಕಾಲು ಮೂಳೆಗಳು ಮಾಡ್ಕೊಂಡಿರೋ ಭಾಳಷ್ಟು ಉದಾಹರಣೆಗಳಿವೆ. ಸೊ ಆ ಉದಾಹರಣೆಗಳು ಯಾಕೆ ಅಂತಾರೆ, ಭಾಳಷ್ಟು ಜನ ನಾನು ಫೀಲ್ಡಲ್ಲಿ ನೋಡಿದ್ದೀನಿ. ಸೊ ನೀನು ನೋಡಿರ್ತೀಯ. ಸೊ ಆ ಥರ ಭಾಳಷ್ಟು ಜನ ಇರ್ತಾರೆ. ಅದು ಯಾಕೆಂದರೆ ಈ ಬೇರೆ ದೇಶಗಳಲ್ಲಿ ಸೋಲೋ ಕ್ಲೈಂಬಿಂಗ್ ಅಂತ ಇದೆ.
ಸೊ ಆ ಸೋಲೋ ಕ್ಲೈಂಬಿಂಗ್ ಇನ್ನೂ ಇಂಡಿಯಾದಲ್ಲಿ ಅಷ್ಟು ಪಾಪ್ಯುಲರ್ ಆಗಿಲ್ಲ. ಕಾರಣ ಏನು ಅಂತಂದರೆ ನಾವು ನಮ್ಮ ಜೀವನ ಶೈಲಿ ಏನಿದೆಯಲ್ಲ, ಆ ಜೀವನ ಶೈಲಿ ಬಾಂಡಿಂಗ್ ಇದೆ, ಅಣ್ಣ ತಮ್ಮ ಅಕ್ಕ ತಂಗಿ ಹಾಗಂತೇಳಿ ಹೊರಗಡೆ ಇಲ್ಲ ಅಂತಲ್ಲ, ಬಟ್ ಅವ್ರು ಬೆಳೆಯೋ ವಾತಾವರಣನೇ ಬೇರೆ, ನಾವು ಬೆಳೆಯೋ ವಾತಾವರಣನೇ ಬೇರೆ. ಸೊ ಹಾಗಾಗಿ ಇಂಡಿಯಾದಲ್ಲಿ ಸೋಲೋ ಕ್ಲೈಂಬಿಂಗ್ ಇನ್ನೂ ಅಷ್ಟು ಪಾಪ್ಯುಲರ್ ಆಗಿಲ್ಲ ನನ್ನ ಪ್ರಕಾರ. ನೀನೇನು? ಅದೇ ನಾನು ಹೇಳಿದ್ದು, ಒಂದು ಕಷ್ಟದ ಮನೆಯಿಂದ, ಅಂದರೆ ತೀರಾ ಬಡತನ ಅನ್ನೋ ಒಂದು ಪದ ಬಳಸಲ್ಲ, ಬಟ್ ಕಷ್ಟದಿಂದ ಬಂದು ಹಂತ ದಾಟಿದ್ದೀವಿ. ನಂದು ಅಷ್ಟೇ ಕತೆ, ನಿಂದು ಅದೇ ಕತೆ. ಖಂಡಿತ. ಈಗ ಸಾಕಷ್ಟು ಮೌಂಟೇನ್ಗಳು ನೋಡಾಯಿತು, ಸಾಕಷ್ಟು ಬಂಡೆ ಹತ್ತಿಳಿದಾಯಿತು, ಟ್ರೆಕ್ಕಿಂಗ್ಗಳು ಮಾಡಾಯಿತು, ವಾಟರ್ ಸ್ಪೋರ್ಟ್ಸ್ ಮಾಡಾಯಿತು, ಏರೋ ಸ್ಪೋರ್ಟ್ಸ್ ಮಾಡಾಯಿತು. ಮುಂದೇನಿದೆ ಪ್ಲ್ಯಾನ್ ನಿಂದು? ಮುಂದೆ ಸದ್ಯಕ್ಕೆ ಇದೇ ರೀತಿ ತರಬೇತಿಗಳನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಸೊ ಇವಾಗಲೂ ಕೊಡ್ತಾ ಇದ್ದೀನಿ. ಒಂದು ಏನು ಅಂತಂದರೆ, ಯುವಕರಿಗೆ ಹೇಳೋದೇನು ಅಂತಂದರೆ, ಪ್ರತಿಯೊಬ್ಬರೂ ಕೂಡ ಸರ್ಟಿಫೈಡ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಆ ಸರ್ಟಿಫೈಡ್ ಇನ್ಸ್ಟಿಟ್ಯೂಷನಲ್ಲಿ ಲೈಫಲ್ಲಿ ಒಂದಲ್ಲ ಒಂದು ಸಲ ಸೊ ಮೌಂಟೇನಿಂಗ್ ಕೋರ್ಸು ಮಾಡಿ ಅಂತ ಹೇಳ್ತೀನಿ. ಯಾಕೆಂತಂದರೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಇರಬೇಕು, ಸೊ ಕಷ್ಟ ಅಂದರೆ ಏನು, ಸೊ ಇದನ್ನು ಕಲಿಯೋವಂಥವ್ರು ಭಾಳಷ್ಟಿದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಊಟದ ಪ್ಲ್ಯಾನಿಂಗ್ ಆಗ್ಬೋದು, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಆಗ್ಬೋದು, ಟ್ರಾವೆಲ್ ಪ್ಲ್ಯಾನಿಂಗ್ ಆಗ್ಬೋದು. ಸೊ ಈ ರೀತಿ ಎಲ್ಲ ಪ್ಲ್ಯಾನಿಂಗ್ಗಳನ್ನ ಈ ಒಂದು ಕೋರ್ಸುಗಳು ನಿಮಗೆ ಹೇಳ್ಕೊಡುತ್ತೆ. ಒಂದು, ಸೊ ಜೀವನದಲ್ಲಿ ಕಷ್ಟನ ಯಾವ ರೀತಿ ಎದುರಿಸ್ಬೇಕು ಅನ್ನೋದು ಕೂಡ ಇವುಗಳು ಹೇಳ್ಕೊಡುತ್ತೆ. ಸೊ ನಾನು ಇವತ್ತಿನ ದಿನ ಕೆಲವು ಸಲ ನಮ್ಮದು ಎಸ್ಪೆಷಲಿ ಔಟ್ಡೋರ್ ಫೀಲ್ಡಲ್ಲಿರುವಂಥ ಭಾಳಷ್ಟು ಜನದ್ದು ಏನಾಗುತ್ತೆ ಅಂದರೆ, ಅರ್ನಿಂಗ್ ಪೊಟೆನ್ಷಿಯಲಿಗೆ ಬಂದಾಗ ನಾರ್ಮಲಾಗಿ ಏನಾಗುತ್ತೆ ಅಂದರೆ, ಕೆಲವು ಸಲ ಝೀರೋ ಆಗಿರುತ್ತೆ, ಕೆಲವು ಸಲ ಲಕ್ಷ ದುಡಿತಾರೆ, ಆದರೂ ಕೂಡ ಅವರ ಜೀವನನ ಅವರು ನಡೆಸ್ಕೊಂಡು ಹೋಗ್ತಾರೆ. ಯಾರು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದು, ಸೊ ಬೇರೆ ಏನೋ ರೀತಿ ಮಾಡ್ಕೊಳ್ತಕ್ಕಂಥದ್ದು, ನೆಗೆಟಿವ್ ಆಗಿ ಮಾತಾಡ್ತಕ್ಕಂಥದ್ದು, ಸೊ ಇವುಗಳನ್ನ ನಾನು ಕಂಡಿಲ್ಲ. ನೀನೇನೋ ಕಂಡಿದ್ಯಪ್ಪ? ಇಲ್ಲ. ಅದು ನಾನು ಇನ್ನೊಂದು ಹೇಳ್ತೀನಿ. ದೇವಸ್ಥಾನದಲ್ಲಿ ಒಂದು ದೇವರಿತ್ತು ರವಿ ಅಂತ ಹೇಳಿದ್ನಲ್ಲ, ಇವಾಗ ರಾಣಿಕೇಟಲ್ಲಿದ್ದಾರೆ. ಹೌದು. ಸೊ ರವಿ ನಮ್ಗೆ ಎಷ್ಟು ಇನ್ಸ್ಪೈರ್ ಮಾಡ್ದ ಅಂದರೆ ಲೈಫ್ ಬಗ್ಗೆ, ಹೌದು, ನಿಜವಾಗ್ಲೂ ಅನ್ಫರ್ಗೆಟಬಲ್. ನಾನು ಹಿಂದೆ ಯಾವುದೋ ಒಂದು ಇದರಲ್ಲಿ ಹೇಳಿದ್ದೆ, ನಾನು ಕಾಲೇಜಲ್ಲಿದ್ದಾಗ ವಿವೇಕಾನಂದರನ್ನೇ ಒಂದು ಆದರ್ಶವಾಗಿ ಇಟ್ಕೊಂಡಿದ್ದೆ. ರವಿನ ನೋಡಿದಾಗ ರವಿನಲ್ಲಿ ವಿವೇಕಾನಂದರು ಕಾಣಿಸಿದ್ರು ನನಗೆ ಅಂತ. ನಿಜವಾಗ್ಲೂ ಅವ್ನು ಕೊಟ್ಟ ಟ್ರೈನಿಂಗು, ನಮ್ಮ ಕ್ಲೈಂಬಿಂಗ್ ಟ್ರೈನಿಂಗ್ ಜೊತೆಗೆ ಜೀವನ ಶೈಲಿಯ ಟ್ರೈನಿಂಗ್ ಕೊಟ್ಟರಲ್ಲ ರವಿ, ಅದನ್ನು ಅನ್ಫರ್ಗೆಟಬಲ್. ಅದು ರವಿ ಸ್ಟೂಡೆಂಟ್ಸ್ ಯಾರೇ ಆಗಲಿ ಇದನ್ನು ಖಂಡಿತವಾಗೂ ಒಪ್ಕೋತಾರೆ. ಖಂಡಿತ ಒಪ್ಕೊಳ್ಳೇಬೇಕು. ಯಾಕೆಂತಂದರೆ ಕೆಲವು ಸಲ ರವಿ ಅಂದಾಗ ಏಕವಚನ ಬರುತ್ತೆ, ಸೊ ಅದು ಆ ಪ್ರೀತಿಯಿಂದ ಬರುತ್ತೆ. ಹಾಗಾಗಿ ಯಾರನ್ನ ನೋಡ್ತಾ ಇದ್ರೆ ತಪ್ಪಾಗಿ ತಿಳ್ಕೊಬೇಡಿ. ಸೊ ರವಿ, ನಾನು ಆ್ಯಕ್ಚುಲಾಗಿ ಈ ಒಂದು ಫೀಲ್ಡ್ನಲ್ಲಿ ಇಷ್ಟು ವರ್ಷ ಉಳ್ಕೊಂಡಿರೋ ಉದ್ದೇಶ ಅಥವಾ ಕಾರಣ ರವಿ ಮೇಜರಾಗಿ ಹೇಳ್ಬೇಕು ಅಂತಂದರೆ. ಸೊ ಆ ಒಂದು ಇನ್ಸ್ಪಿರೇಷನ್ ಏನಿತ್ತಲ್ಲ ಒಂದು, ಸೊ ನಾವು ನಡಿಬೇಕಾದಾಗ ಯಾವ ಥರ ನಡಿಬೇಕು, ಪ್ಲ್ಯಾನಿಂಗ್ ಯಾವ ಥರ ಮಾಡಬೇಕು, ಕ್ಲೈಂಬಿಂಗ್ ಯಾವ ಥರ ಮಾಡಬೇಕು, ಹೋಲ್ಡ್ಗಳು ಏನು, ಸೊ ಪ್ರತಿಯೊಂದೂ ಕೂಡ ಹೇಳ್ಕೊಟ್ಟಿದ್ದಾರೆ ಆ ಟೈಮ್ನಲ್ಲಿ. ಆ ಟೈಮ್ಗೆ ಆ ಸಂದರ್ಭದಲ್ಲಿ ಏನು ಹೇಳ್ಕೊಬೇಕು ಅದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ಇವತ್ತಿಗೂ ಕೂಡ ಅದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಅಲ್ಲ, ಟೆಕ್ನಿಕಲ್ ಟ್ರೈನಿಂಗು ನಮಗೆ ನಾಗೇಂದ್ರ ಮೋಹನ ಎಲ್ಲರೂ ಕೊಟ್ಟರು, ಹೌದು, ಲೋಕೇಶ್ ಗಂಗೂಲಿ ಎಲ್ಲರೂ ಕೊಟ್ಟಿದ್ದಾರೆ. ನಾನು ಹೇಳ್ತಿರೋದು ಇಲ್ಲಿ ಇನ್ನೊಂದು ಹೆಸರು ನಾಗನಾಥನ್ನು ಮರೆಯೋಕ್ಕಾಗಲ್ಲ, ಪಾಪ ಅವ್ರು ಇಲ್ಲ ಈಗ. ನಾಗನಾಥನು ಒಳ್ಳೆ ಟ್ರೈನಿಂಗ್ ಕೊಟ್ಟರು. ಆದರೆ ನಾನು ಹೇಳ್ತಿರೋದು ಲೈಫ್ ಸ್ಕಿಲ್ ಇದೆಯಲ್ಲ, ಜೀವನ ನಡೆಸೋದನ್ನ ಹೇಳ್ಕೊಟ್ಟಿದ್ದು ರವಿನೇ. ಮತ್ತೆ ಇಷ್ಟು ಜನಕ್ಕೆ ನಾವು ಇವಾಗ ಏನೇನು ಹೆಸರುಗಳು ಹೇಳೋದು ಅವರೆಲ್ಲರಿಗೂ ಜೀವನ ನಡೆಸೋದು ಹೇಳ್ಕೊಟ್ಟಿದ್ದು ರವಿ. ರವಿ ಬಗ್ಗೆನೇ ಜಾಸ್ತಿ ಮಾತಾಡ್ತಿದ್ದೀವಿ, ಯಾವಾಗಲೂ ಮಾತಾಡ್ಲು ಬೇಕು ಅವನು. ಯಾಕೆಂತಂದ್ರೆ ಇಷ್ಟೊತ್ತು ಮಾತಾಡಿಲ್ಲ, ಸೊ ಇವಾಗ ಸಂದರ್ಭ ಬಂದಿದೆ, ಹಾಗಾಗಿ ಮಾತಾಡೋಣ ಅಂತ. ನಾನು ಕಿಚ್ಚು ಮೀಟ್ ಆದಾಗಲೂ ರವಿ ಬಗ್ಗೆ ಸುಮ್ಮನೆ ಮಾತಾಡಿರ್ತೀವಿ. ನಾನು ರವಿನ ಲಾಸ್ಟ್ ನೋಡಿದ್ದು 1996ನೇ ಇಸ್ವಿನಲ್ಲಿ. ನಾನು ಬಹುಶಃ ಅದೇ ಇರಬೇಕು, ಇದ್ರ ತನಕ ಭೇಟಿಯಾಗಿಲ್ಲ. ಆವಾಗ ಒಂದೆರಡು ಸಲ ಫೋನ್ ಮಾಡಿದ್ದೆ ರವಿ, ಸೊ ನಾನು ಫೋನ್ ಮಾಡಿದ್ದೆ ಬಹುಶಃ ಅನ್ಸುತ್ತೆ. ಸೊ ಹಾಗಾಗಿ ಫೋನಲ್ಲಿ ಫೋನಲ್ಲಿ ಫೋಟೋದು ಇದು ವಾಟ್ಸಪ್ಪಲ್ಲಿ ನಂದು ಒಂದು ಕಮ್ಯುನಿಕೇಶನ್ ನಡೀತಾ ಇದೆ ಅಷ್ಟೇ. ಏನಿವೆ, ಒಂದು ಕಷ್ಟದ ಜೀವನದಿಂದ ಜೀವನ ಶುರು ಮಾಡಿ ಇವತ್ತಿಗೂ ಅಡ್ವೆಂಚರಿನ ಕಷ್ಟಗಳನ್ನು ಸುಖಗಳನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ. ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ದ ಗಾಡ್ ಆ್ಯಂಡ್ ದ ಮೌಂಟನ್ಸ್. ಗಾಡ್ ಆ್ಯಂಡ್ ಮೌಂಟನ್ಸ್ ದ ಮೆಂಟರ್. ಇಷ್ಟೊತ್ತು ನಮಗೆ ಸಾಕಷ್ಟು ಅಡ್ವೆಂಚರ್ ಸ್ಪೋರ್ಟ್ಸಿನ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಕೊಟ್ಟಿದೆಯಾ. ನಿನಗೆ ಇನ್ನೊಂದು ಸತಿ ಪ್ರವಾಸಿ ಪ್ರಪಂಚದ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತು ಇನ್ನೊಂದು ಸದ್ಯದಲ್ಲಿ ಇನ್ನೊಂದಷ್ಟು ಮಾತಾಡೋದಕ್ಕೆ ಒಂದ್ಸತಿ ಸಿಗೋಣ. ಖಂಡಿತ ಕಿರಣ್, ಆಗ್ಬೋದು. ಧನ್ಯವಾದಗಳು. ಸೊ ನನಗೂ ಒಂದು ಮಾತಾಡೋ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಟಾಕು. ಇವತ್ತು ನಮ್ಮ ಜೊತೆ ಕೃಷ್ಣಮೂರ್ತಿ ಆಲಿಯಾಸ್ ಕಿಚ್ಚುಕುಟ್ಟಿ ಇದ್ದರು. ಅವರ ಅದ್ಭುತವಾದ ಅನುಭವಗಳನ್ನು
ಮೌಂಟೇನಿಯರಿಂಗ್ದು, ರಾಕ್ ಕ್ಲೈಂಬಿಂಗ್ದು ಎಕ್ಸ್ಪೀರಿಯೆನ್ಸ್ಗಳನ್ನೆಲ್ಲ ನಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಂಡ್ರು. ಮುಂದಿನ ವಿಡಿಯೋಗಳಲ್ಲಿ ಇದೇ ಥರ ಸಾಕಷ್ಟು ವಿಷಯಗಳನ್ನು ನಿಮಗೆ ತಲುಪಿಸ್ತೀವಿ. ಅಲ್ಲಿವರೆಗೆ ನಮಸ್ಕಾರ.